ಬಹಳ ವಿಶೇಷವಾಗಿ ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಒಬ್ಬರಾಗಿರುವ ನಮ್ಮ ಕುಂ ವೀರಭದ್ರಪ್ಪ ಸರ್ ಅವರ ಮಾತುಗಳನ್ನ ನಾವೆಲ್ಲ ಕೇಳಬೇಕಾಗಿರುವ ಹಿನ್ನೆಲೆ ಒಳಗೆ ಮತ್ತೆ ಇಡೀ ಕನ್ನಡ ನಾಡಿಗೆ ಒಂದು ಬಹಳ ವಿಶೇಷವಾದ ಮಾರ್ಗದರ್ಶನದ ರೂಪದ ಸಂದೇಶವನ್ನ ಕೊಡಲಿರುವ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಲಿಂಗಾರೆಡ್ಡಿ ಸೇರಿ ಅವರ ಮಾತುಗಳನ್ನ ನಾವೆಲ್ಲ ಕೇಳಬೇಕಾಗಿರುವ ಹಿನ್ನೆಲೆ ಒಳಗೆ ಒಂದೆರಡು ಆಶಯ ನುಡಿಗಳನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊಟ್ಟ ಮೊದಲಿಗೆ ಸೇಡಂ ತಾಲೂಕಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿ ಇರುವ ಮೂಲಕ ಈ ಸಮ್ಮೇಳನದ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿರ್ತಕ್ಕಂಥ ಬಹಳ ವಿಶೇಷವಾದ ವ್ಯಕ್ತಿತ್ವದ ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವ ಅನುಭವಿ ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀ ಲಿಂಗಾರೆಡ್ಡಿ ಸೇರಿ ಸರ್ ಅವರಿಗೆ ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಯಾವುದೇ ಒಬ್ಬ ಸಂಘಟಕ ಒಂದು ಕಾರ್ಯಕ್ರಮವನ್ನ ಸಂಘಟಿಸಬೇಕಾದ್ರೆ ಆ ಸಂಘಟನೆಗೆ ಮೊಟ್ಟ ಮೊದಲಿಗೆ ಅವರ ಕುಟುಂಬದ ಸಹಕಾರ ಬಹಳ ಮುಖ್ಯ ಇರ್ತದೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಸೇಡಂನ ಇತಿಹಾಸದೊಳಗೆ ಸೇಡಂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವು ಏನೋ ಒಂದು ಮಾತನ್ನ ಹೇಳ್ತೀವಿ, ಈ ಕನ್ನಡ ಸಾರಸ್ವತ ಲೋಕಕ್ಕೆ ಮೊಟ್ಟ ಮೊದಲ ಕೃತಿಯನ್ನ ಕೊಟ್ಟಿರ್ತಕ್ಕಂಥವ್ರು ನಾವುಗಳಂತ ಏನೋ ಹೆಮ್ಮೆಯ ಮಾತನಾಡ್ತೀವಲ್ಲ, ಅದೇ ಮಾದರಿಯೊಳಗೆ ಸೇಡಂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳಾ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅಂತಕ್ಕಂಥ ಮಾತು ಕೂಡ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಅಂತ ಮಹಿಳೆಯಾಗಿದ್ದುಕೊಂಡು ವೃತ್ತಿಯಿಂದ ಶಿಕ್ಷಕರಾಗಿದ್ದುಕೊಂಡು ಸಾಂಸ್ಕೃತಿಕ ಸಂಘಟನೆ ತೊಡಗಿಸಿಕೊಳ್ಳೋದ್ರ ಮೂಲಕ ಅವರ ಮನೆಯವರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಚಿಮ್ಮನಚೋಡ ಅವರ ಸಹಕಾರದೊಂದಿಗೆ ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ಸಂಘಟಕರಿಗೆ ಮೊದಲು ಕುಟುಂಬದ ಸಹಕಾರ ಬಹಳ ಮುಖ್ಯ ಇರ್ತದೆ. ಒಬ್ಬ ಹೆಣ್ಣುಮಗಳು ಹೊರಗಡೆ ಸಮಾಜದಲ್ಲಿ ಬಂದು ಈ ಸಮಾಜದೊಳಗೆ ಸಂಘಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಮನೆಯವರು ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಅವರ ಮನೆಯವರ ಸಹಕಾರದಿಂದ ಬಹುಶಃ ಸೇಡಂ ತಾಲೂಕಿನ ಸಮಸ್ತ ಕನ್ನಡದ ಮನುಷ್ಯಗಳಿಗೆಲ್ಲ ಪ್ರೋತ್ಸಾಹದ ಮೇರೆಗೆ ಇವತ್ತೊಂದು ಇತಿಹಾಸ ಸಾರುವ ನಿಟ್ಟಿನೊಳಗೆ ಸೇಡಂ ತಾಲೂಕಿನ ಈ ನೆಲದೊಳಗೆ ಒಂದು ಅದ್ಭುತವಾದ ಸಮ್ಮೇಳನವನ್ನ ನಡೆಸಿರ್ತಕ್ಕಂಥ ಸುಮಾ ಮೇಡಮ್ ಅವರಿಗೆ ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದ ಬಂಧುಗಳೇ. ಯಾಕಂತಂದ್ರೆ ಸುಮಾ ಅಕ್ಕ ಅವರ ಬೆನ್ನ ಹಿಂದಿನ ಶಕ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರೆಲ್ಲ ಪದಾಧಿಕಾರಿಗಳು ಮತ್ತು ಸೇಡಂನ ಎಲ್ಲ ಸಾಹಿತಿಗಳು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಬಂಧುಗಳೇ, ಇವತ್ತು ನಮ್ಮ ರಾಜ್ಕುಮಾರ್ ಪಾಟೀಲ್ ತೆಲುಗು ಬಹಳ ಒಂದು ಮಾತನ್ನ ಅವರು ನಮ್ಗೆ ಯಾವತ್ತೂ ಹೇಳ್ತಾ ಇದ್ರು, ಈ ಸೇಡಂನೊಳಗೆ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಈ ನೆಲದ ಅಭಿವೃದ್ಧಿಗಾಗಿ ಯಾವುದೇ ಕೆಲಸ ನಡೆದ್ರು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ಇವತ್ತು ಯಾವ ರೀತಿ ಈ ವೇದಿಕೆ ಕಾಣ್ತಾ ಇದೆ ಅಂತಂದ್ರೆ 12ನೇ ಶತಮಾನದ ಅನುಭವ ಮಂಟಪದ ರೀತಿಯೊಳಗೆ ಇವತ್ತು ನಾವು ವೇದಿಕೆಯನ್ನ ಕಾಣ್ತಾ ಇದ್ದೇವೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಬಹಳ ವಿಶೇಷವಾಗಿ ಇವತ್ತು ಗಡಿ ಭಾಗದ ಗಡಿ ತಾಲೂಕಾಗಿರ್ತಕ್ಕಂಥ ಈ ಸೇಡಂ ಬಗ್ಗೆ ಕನ್ನಡದ ಜಯಕಾರವನ್ನು ಮತ್ತೆ ಮುಳುಗಿಸ್ತಕ್ಕಂಥ ಕೆಲಸ ನಡೆದಿದೆಯಲ್ಲ, ಈ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಬಹಳ ಅನುಭವಿ ರಾಜಕಾರಣಿಗಳು ಅವರು ಇರುವ ಕಾರಣಕ್ಕಾಗಿ ಅವರಿಗೆ ಗಮನಕ್ಕೂ ಕೂಡ ಇದೆ. ಇವತ್ತು ಗಡಿ ಭಾಗದೊಳಗೆ ಅನೇಕ ಸಮಸ್ಯೆಗಳಿದ್ದಾವೆ. ಇವತ್ತಿಗೂ ಕೂಡ ಗಡಿ ಭಾಗದೊಳಗೆ ಕನ್ನಡ ಕೊರಗಿ ಸೋರ್ತಿರ್ತಕ್ಕಂಥ ಸಂದರ್ಭ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಬಂಧುಗಳೇ, ಇಂತಹ ಸಮ್ಮೇಳನಗಳನ್ನ ಆಗಾಗ ಮಾಡೋದ್ರ ಮೂಲಕ ಕನ್ನಡ ಕಟ್ಟುವ ಕೆಲಸವನ್ನ ನಿರಂತರವಾಗಿ ಮಾಡೋದ್ರ ಮೂಲಕ ಇಂತಹ ಗಡಿ ಭಾಗದೊಳಗೆ ಕನ್ನಡ ಕಟ್ಟುವುದನ್ನ ಇವತ್ತು ಬಹಳ ಅವಶ್ಯಕತೆ ಇದೆ. ಆ ಕೆಲಸವನ್ನ ಇವತ್ತು ಅನೇಕ ಮಕ್ಕಳು ನಾವೆಲ್ಲ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ನೋಡಿದ್ದೀವಿ. ಮಕ್ಕಳು ಬಹಳ ವಿಶೇಷವಾಗಿ ಕನ್ನಡದ ರಥವನ್ನ ಬಹಳ ಸಮರ್ಪಕವಾಗಿ ಇವತ್ತು ನಮ್ಮೆಲ್ಲ ಮಕ್ಕಳು ಹೇಳ್ಕೊಂಡು ಬಂದಿದ್ದಾರೆ. ಇದು ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಇವತ್ತು ನಾವು ಕನ್ನಡವನ್ನ ಕಟ್ಟಬೇಕಾದ್ರೆ ಅದು ಶಿಕ್ಷಕರಿಂದ ಮತ್ತೆ ನಮ್ಮ ಮಕ್ಕಳಿಂದ ಕಟ್ಟಬೇಕಾಗಿದೆ. ಮಕ್ಕಳು ಮತ್ತು ಶಿಕ್ಷಕರ ಮನಸ್ಸು ಮಾಡಿದ್ರೆ ಈ ಕನ್ನಡ ಯಾವತ್ತೂ ಮುಳುಗಲ್ಲ ಅಂತಕ್ಕಂಥ ಮಾತನ್ನ ಬಹಳ ಆತ್ಮವಿಶ್ವಾಸದಿಂದ ಹೇಳಿ ಇಚ್ಛೆ ಪಡ್ತೇನೆ. ಬಂಧುಗಳೇ, ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರವನ್ನ ಬಹಳ ಮುತುವರ್ಜಿವಹಿಸಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಗಡಿ ಭಾಗದೊಳಗಿರ್ತಕ್ಕಂಥ ಸರ್ಕಾರಿ ಕನ್ನಡ ಮಾಧ್ಯಮದ ಶಾಲೆಗಳನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿತದೆ. ಬಂಧುಗಳೇ, ಕನ್ನಡ ಉಳಿದ್ರೆ ಮಾತ್ರ ಕನ್ನಡಿಗ ಉಳಿತಾನೆ, ಕನ್ನಡಿಗ ಉಳಿದ್ರೆ ಮಾತ್ರ ಈ ಕರ್ನಾಟಕ ಉಳಿತದೆ ಅಂತಕ್ಕಂಥ ಮಾತನ್ನ ನಾವು ಯಾವತ್ತೂ ಮರೆಯುವಂತಿಲ್ಲ. ಆ ಕೆಲಸ ಇವತ್ತು ಸರ್ಕಾರದಿಂದ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಇವತ್ತು ಅನೇಕ ಅನೇಕ ಕಡೆ ಇವತ್ತು ಕನ್ನಡ ಶಾಲೆಗಳನ್ನ ಮುಚ್ಚುವ ಪರಿಸ್ಥಿತಿಯೊಳಗೆ ನಾವೆಲ್ಲ ಕಾಣ್ತಾ ಇದ್ದೀವಿ. ಬಂಧುಗಳೇ, ಆ ಕಾರಣಕ್ಕಾಗಿ ಇವತ್ತು ಈ ಕನ್ನಡ ಭಾಷೆಯನ್ನ ನಾವು ಬೆಳೆಸಬೇಕಾದ್ರೆ, ಕನ್ನಡ ಭಾಷೆಯನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಕನ್ನಡ ಶಾಲೆಗಳನ್ನ, ಕನ್ನಡ ಮಾಧ್ಯಮದ ಶಾಲೆಗಳನ್ನ ಇವತ್ತು ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಸೇಡಂ ನೆಲದ ಬಗ್ಗೆ ಇವತ್ತು ಸುಮಾರು ಒಂದು ಮಾತನ್ನು ಹೇಳಿದ್ರು. ಇವತ್ತು ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಈ ನಾಡಿನೊಳಗೆ ಯಾವ್ದಾದ್ರೂ ನೆಲ ಇದ್ರೆ ಅದು ಸೇಡಂ.